ಅಮ್ಮ 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 ಏನ್ ಬಂಗರಿ ಆಯ್ತಾ ತಿಂಡಿ ಕೊಡು ಹೊಟ್ಟೆ ಸಿಗ್ತದೆ. ಲೇ ಇವತ್ತು ಅರ್ಕೆ ತೀರ್ಸಕ್ ಹೋಗ್ಬೇಕು ಅಂದಲ್ಲ, ರೆಡಿಯಾಗಿ ನಿಂತಿದ್ದಿ, ತೀರಿಕೊಂಡು ಊಟ ಕೇಳ್ತಿದ್ಯಲ್ಲ. ಊಟ ಮಾಡ್ಕೊಂಡೋದ್ರೇನಮ್ಮ, ಕೊಡು ಹೊಟ್ಟೆ ಸಿಗ್ತದೆ. ಇನ್ನಲ್ಲಿ ಶಕ್ತಿ ಬೇಡವಾ? ಹಂಗೆಲ್ಲ ಮಾಡ್ಬಾರ್ದು, ದೇವ್ರ ಬಿಸಿದಲ್ಲಿ ಹೊಸ್ಕಂಡೆ ಮಾಡ್ಬೇಕು. ಓ ದೇವ್ರು ಪಾಸ್ ಮಾಡಿಲ್ವ ನಿನ್ನ? ನಡಿ. ಹೊಟ್ಟೆ ಸಿಕ್ಕನಮ್ಮ, ಎಂತ ಹೊಟ್ಟೆ ಸಿ. ನಡಿ ನಡಿ, ನಾನೇನು ಅಡುಗೆ ಮಾಡಿಲ್ಲ. ನಿಮ್ಮ ಅಪ್ಪನ ಕೆಲ್ಸಕ್ಕೆ ಹೋದ, ನಾನೇನು ಮಾಡನೆ? ದೇವಸ್ಥಾನಕ್ಕೆ ಹೋಗ್ಬೇಕು ಅಂದಲ್ಲ, ಅದಕ್ಕೆ ನಾನು ನೀರಿಕ ರೆಡಿ ಆದೆ ಅಷ್ಟೇ. ನಡಿ, ಅಲ್ಲೇ ಉಳ್ಸೇವೆ ಮಾಡ್ಬಿಟ್ಟು ಅಲ್ಲೇ ಪ್ರಸಾದ ಕೊಡ್ತಾರೆ, ತಿನ್ನಕಾಯ್ತದೆ. ಹಂಗೊಂದು ಅಡುಗೆ ಮಾಡೋದೇ ತಪ್ಪು. ಅಮ್ಮ ಓಸಿ ಓದ್ತದ. ಏ ಆ ದೇವ್ರು ನೀನು ಪಾಸ್ ಮಾಡಿಲ್ವಾ? ನೀನು ಯಾಕೆ ಹಿಂಗೆ ನಡಿ ನಡಿ ಮೊದಲು. ಹಾಗೇರಿ ಬೇಡ, ನಡಿ. 4 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡ್ಕೊಂಡು ಹೊಸ್ಕೊಂಡಿದ್ದೆ. ರಿಸಲ್ಟ್ ಬರೋ ಗಂಟ ಬಂದಾಯ್ತಲ್ಲ, ಈಗ ನೋಡಿ ಜಂಬ ನಿಂದು. ದೇವ್ರನ್ನೇ ಮರ್ತ್ಬಿಟ್ಟಿದ್ದಿ. ಅವತ್ತೇನು ಪೂಜಾರಿ ಏನು ಪೂಜೆ ಮಾಡ್ತಾ ಕೂತಿದ್ದೆ, ಇವತ್ತು ನೋಡವ. ನಡಿ ಉಂಕಂತೆ. ಸರಿ ಬಾ, ಆಯ್ತು ಬೇಗ ನಡಿ ನಡಿ, ಬೀಗ ಹಾಕಬತ್ತೀನಿ. ಹೋಗಿ ಉಳು ಸೇವೆ ಮಾಡಿಬಿಟ್ಟು. ಎಷ್ಟು ಕಾಣಿಕೆ? 101 ರೂಪಾಯಾ? 101 ರೂಪಾಯಿ. ಸರಿ ನಡಿ, ಆಯ್ತು. ಹೆಂಗೋ ಚೀಟಿ ದುಡ್ಡು ಬಂದದೆ, 501 ರೂಪಾಯಿನೇ ಹಾಕಿದ್ರಾಯ್ತು. ನಡಿ, ಯಾಕೆ ಯೋಚನೆ ಮಾಡಿ? ದೇವ್ರು ಖುಷಿಯಾಗಿ ನೀನು ಸೆಕೆಂಡ್ PUC ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕು, ಹಂಗೆ ಮಾಡುವೆ. ನಡಿ. ಸರಿ ಅಮ್ಮ, ಬಾ ಬಾ. ನಡಿ, ನಾನು ಬೀಗ ಹಾಕಬತ್ತೀನಿ. ಪೂಜೆ ಸಾಮಾನೆಲ್ಲ ತಗೊಂಡ್ರಾಯ್ತು. ನಡಿ. ನಿಮ್ಮ ಅಪ್ಪನೂ ಉಳ್ಕೊ ಹೋಗ್ತಾಯ್ತದೆ ದೇವಸ್ಥಾನಕ್ಕೆ. ಎಲ್ರೂ ಅಂದರೆ ಹೋಗೋನೆ ಕೆಲಸಕ್ಕೆ. ಇರು ಅಂದ್ರೆ ಇರ್ತಿತ್ತಿಲ್ಲ, ಇವತ್ತು ನೋಡು ಹೋಗಿರೋದ. ಸರಿ ಅನ್ ಬರ್ದರಿಲ್ಲಂತೆ. ನಡಿ. ಸುಸ್ತಾಗೋಯ್ತು. ಜ್ಯೂಸಾರು ಕುಡಿಯೋಣಮ್ಮ. ನಿಮ್ಗೆ ತಿನ್ನೋದು ಕುಡಿಯೋದು ಒಂದೇ ಜ್ಞಾನ. ನಡಿ, ಮೊದಲು ಅರ್ಕೆ ತೀರ್ಸ್. ನಡಿ. ಎಲ್ಲನೂ ಹೊಡೆದಾಕ್ಬಿಟ್ಟಾರಲ್ಲ ದೇವಸ್ಥಾನವ, ಮಾಡಕ್ಕಿನ್ನೇನು ಕೆಲಸ? ಚೆನ್ನಾಗಿರೋ ದೇವಸ್ಥಾನ ಹೊಡೆತ ಕೂತವ್ರೆ. ಬಂಗಾರಿ, ನನ್ನ ಮದುವೆ ಆಗಿತ್ತಿಲ್ಲ ಕಣೆ. ಅದೇ ಸತಿ ಹೇಳಿ ಬಂದಾಗೆಲ್ಲ ಅದನ್ನೇ ಹೇಳ್ತೀಯಲ್ಲ, ನಂಗೆ ಗೊತ್ತಕೊಂಡು ಸುಮ್ಮನಿರು. ದೇವಸ್ಥಾನಕ್ಕೆ ಬಂದಾಗೆಲ್ಲ ಬರೀ ಅದನ್ನೇ ಹೇಳ್ವೆ. ಇಲ್ಲ ತಾನೇ ಮರದ ಕೆಳಗಡೆ ಮದುವೆ ಆಗಿತ್ತು. ಸರಿ ಸರಿ ಬಾ, ಮೊದಲು ಅರ್ಕೆ ತೀರ್ಸ್ಬಿಟ್ಟು ಪಾನಿಪುರಿ ಕಬ್ಬನ್ ಜ್ಯೂಸ್ ಎಲ್ಲ ಮಾಡ್ತಾರೆ, ಕುಡ್ಕೊಂಡು ತಿನ್ಕೊಂಡು ಹೋಗ್ತಾಯ್ತದೆ. ನಡಿ ಮುದೇವಿ, ತಿಂಡಿ ಪೋತಿ ಬರೀ ತಿನ್ನೋದು ಕುಡಿಯೋದೆಯಾ? ಮಾವಾಳೆ ನೋಡಿ ಎಷ್ಟು ಚೆನ್ನಾಗದೆ. ಬಾ ಹೋಗದ, ನೋಡೋದ ಚೆನ್ನಾಗದೆ. ನಡಿ ನಡಿ, ಅಲ್ಲೇ ಸ್ನಾನ ಮಾಡ್ಕೊಂಡು ನೀನು ಉಳು ಸೇವೆ ಮಾಡ್ಬೇಕಂತೆ. ಈಗ ಹೊಸ ದಿವಸದಲ್ಲಿ ಇಲ್ಲಿ ಜಾತ್ರೆ ಆಯ್ತು ಅಲ್ಲಮ್ಮ? ಆಯ್ತಲ್ಲ, ಅರ್ಕೇಶ್ವರ ಜಾತ್ರೆ. ನಿಮ್ಮ ಅಪ್ಪನ ನಡಿ ಅಂದೆ, ಕರ್ಕ ಬಂದಿಲ್ಲ ಮೂದೇವಿ. ನಾನಿದ್ದಿದ್ರೆ ಬಂದ್ಬಿಡುವೆ. ಅಲ್ಲಿದ್ನಲ್ಲ ಅಷ್ಟಲ್ಲಿ, ಹಂಗೂ ನಿನ್ನ ನೆನ್ಸ್ಕೊಂಡೆ ಬಂಗಾರ ಇದ್ದಿದ್ರೆ ಬಿಡ್ತಿದ್ಲಾ, ಕರ್ಕೊಂಡು ಹೋಗಿ ಗಂಟೆ ಬಿಡಕಿಲ್ಲ ಅಂತ. ಏನು ಚೆನ್ನಾಗೈತಿತ್ತಿಲ್ಲಂತೆ ಜಾತ್ರೆ. ಚೆನ್ನಾಗಿರೋ ದೇವಸ್ಥಾನ ಉಣ್ಸಿ ಕಟ್ತೀನಿ ಅಂತ 2 ವರ್ಷದಿಂದ ತೇರೇ ಹೇಳ್ದಿಲ್ಲ, ನಿಲ್ಲಿಸ್ಬಿಟ್ಟವ್ರೆ. ನಿಮ್ಮ ಅಪ್ಪ ಬಂದಿದ್ನಂತೆ ಸಂಜೆ ಹೊತ್ತು. ಮಾಲ್ಮೂಲಿ ಕಳೆಪುರಿ ಸ್ವೀಟ್ ಅಂಗಡಿ ಎಲ್ಲ ಇದ್ವಲ್ಲ, ಅಲ್ಲೆಲ್ಲ ಅವ್ರವ್ರೆ ಲೈಟ್ ಹಾಕಬೇಕಂತೆ, ಕತ್ಲೆ ಅಂತೆ. ಏನು ಜಾತ್ರೆ ಕುಲವ, ಹಂಗೆ ಮಾಡಿದ್ರು. ಎಷ್ಟು ಚೆನ್ನಾಗಿತ್ತು ದೇವಸ್ಥಾನ. ಕಟ್ತೀನಿ ಅಂದ್ಬಿಟ್ಟು ಎಲ್ಲನೂ ಉಣ್ಸಾಕಿ ಹಾಳು ಮಾಡಿ ಮಡ್ಗವ್ರೆ. ಇನ್ನೇನು ಮಾಡಿ, ದುಡ್ಡು ತಗೋಬೇಕಲ್ಲ ಅವರು. ಸೇತುವೆ ನೋಡಮ್ಮ, ಪಾಟಿ ಬಂದದೆ ನೀರು ಉಂಕಂಡು ಇಲ್ಲೇ ಬಟ್ಟೆ ಒಗೆಯಕ್ಕೆ ಬತ್ತಿದ್ದೆ ನಾವು. ಅವಾಗ ಸೇತುವೆ ಕೆಳಗೆ ಕಲ್ಲಿರ್ತವೆ, ಇಲ್ಲೇ ಕುತ್ಕೊಂಡು ಬಟ್ಟೆ ಒಗ್ದಿವಿ. ಈಗ ಯಾವ ಪಾಟಿ ನೀರು ಬಂದದೆ ನೋಡು, ಹೊಸಿ ಆಳ ಇದ್ದದ ನೋಡು. ಅಲ್ಲೊಂದು ಮಂಟಪ ಕಾಣ್ತದಲ್ಲ, ಮುಳುಗೋಗೋದಲ್ಲ, ಅಲ್ಗೂ ಹೋಗಿ ಕುತ್ಕತ್ತಿದ್ದೋ. ಅದೇ ಮುಳುಗೋಗೋದು ನೋಡು, ಇಲ್ಲಿಂದ ಗಂಟು ದಾರಿ. ಎಷ್ಟೊಂದು ನೀರು ಬಂದದೆ ಅಪ್ಪ, ಒಂದು ಮೆಟ್ಲುಗಳು ಕಾಣ್ತಿಲ್ಲ, ಅಷ್ಟು ನೀರು ಬಂದದಲ್ಲ. ನಡಿ ನಡಿ, ಅಲ್ಲೆಯಾ ತುದಿಲ್ ಮುಳುಗ್ಬಿಟ್ಟು ಉಳು ಸೇವೆ ಮಾಡಿ. ನಡಿ. ಕಡೆಮಾ, ನೀರು ಚೆನ್ನಾಗದೆ, ಆಟ ಆಡ್ತೀನಿ ಹಸಿಯಾ. ಆಮೇಲೆ ಬಾ ಆಟಾಡುವಂತೆ, ನಿಧಾನಕ್ಕೆ ಆಟಾಡುವೆ ಬಾ ಬಂಗಾರಿ. ಆ ಕಡೆ ಒಂದು ಸೇತುವೆ ಅದೇ ನೋಡು. ಅದ್ರ ಕೆಳಗೂ ಕೂತೀವಿ. ನೀರಿಗಿಂತ ನೀರು ಇಲ್ದೇದಾಗಲೇ ಚಂದ. ಕಮ್ಮಿ ಇದ್ರಾರು ಒಳಗಿಲ್ದ ಆಟ ಆಡ್ಬೋದಿತ್ತು. ಆಗ ಹೂವ ನಾನು ಜಾಸ್ತಿ ಬಟ್ಟೆ ಇದ್ರೆ ಆಟ ಮಾಡ್ಕೊಂಡು ತುಂಬ್ಕೊ ಬಂದ್ಬಿಡವು ಇಲ್ಲಿಗೆ, ಬಟ್ಟೆ ಹೊಕ್ಕೊಂಡು ಹೋಗಕ್ಕೆ. ಏನಾದ್ರು ಕಾರ್ಯಗಿರಿ ಆದಾಗ ಇಲ್ಲಿಗೆ ಬತ್ತಿತ್ತು. ಹೋಗು, ನೀರಲ್ಲಿ ಮುಳುಗು ಸ್ನಾನ ಮಾಡು. ಮಾಡ್ತೀನಿ ತಡಿಯಮ್ಮ. ನೋಡಲ್ಲಿ ಇವಳು ಅರಕೆ ತೀರ್ಸಕ್ ಬಂದ್ಬಿಟ್ಟು ಏನು ಮಾಡ್ತಾ ಕೂತಾವಳೆ. ಎದ್ದು ಬಾಣೆ ಸಾಕು, ಇನ್ನೊಂದು ದಿವಸ ಬರೋಕಾಯ್ತದೆ ಬಾ. ಇನ್ನೊಂದು ದಿವಸ ಯಾವಾಗ ನಾನು ಹೋಗ್ಬೇಕಲ್ಲ, ಅಷ್ಟಿಗೆ ರಜೆ ಇದ್ದಾಗ ಬತ್ತೀಯಲ್ಲ ಬಾ, ಆಗ ಕರ್ಕೊ ಬರ್ತೀನಿ ಇಲ್ಲಿಗೆ. ಆಗ ಬರೋಕಾಯ್ತದೆ ನಿಮ್ಮಪ್ಪ ನಾವನೇನಲ್ಲವ. ಸರಿ ಆಯಿತು. ನೀರು ನೋಡಿದ್ರೆ ಖುಷಿನೂ ಆಯ್ತದೆ, ಭಯನೂ ಆಯ್ತದೆ. ನಡಿ, ಬಿದ್ಕಿದ್ದಿ ಕಡಿಸ್ ನಡಿ. ಆಮೇಲೆ ಮೆಟ್ಲವೆಲ್ಲ ಅಲ್ಲಿ ಕರ್ಕೊಯ್ತೇನೆ. ನಡಿ, ಈ ಬಿಸಿಲಿಗೆ ಇಲ್ಲೇ ಮುಳುಗ್ಬಿಡೋಣ ಅನಿಸ್ತದೆ. ಮುಳುಗುವಂತೆ ನಡಿ ಬಾ. ಹಿಂಗೆ ಇಲ್ಲಿ ನೀರಿಗೆ ಮುಳುಗ್ಬಿಟ್ಟು ನಡಿ, ಅಲ್ಲಿಗೆ ಉಳು ಸೇವೆ ಮಾಡ್ಬೆ ಆಯ್ತಾ? ನಡಿ ಬಾ ಬಾ. ದೇವ್ರು ಬೇಡ್ಕಣೆ. ಆ ಪೂಜಾರಿ ಮಂತ್ರ ಹೇಳ್ಕೊಟ್ರಲ್ಲ, ಅದು ಹೇಳು. ಹಂಗೆ ಮೆತ್ಕೆ ಹೇಳ್ಕೊ. ಹೇಳ್ತಾನೆ ಕಂತೆ. ಹೇಳ್ತಾ ಇದೆಯಾ ಅಂತಂದಮ್ಮ? ಹೇಳ್ತಾನಿ, ಅದೆಲ್ಲ ಡಿಸ್ಟರ್ಬ್ ಮಾಡಿ. ನೋಡಲಿ ಅತ್ತೆ ತಗೋ ಹೋಗೋದ. ದೇವರು ಅಂದರೆ ಭಯ ಭಕ್ತಿನೇ ಇಲ್ಲ ಅವಳಿಗೆ. ಎಷ್ಟು ಸುತ್ತಾಕ್ಬೇಕಮ್ಮ? 3 ಸುತ್ತಕ್ಕಂದು ನಡಿ. ನೀ 2 ರೌಂಡ್ ಬರ್ಬೇಕಂತೆ. ನಡಿ, ಭಕ್ತಿಯಿಂದ ಮಾಡಬೇಕು, ಸುಮ್ಮನೆ ಮಾಡಬೇಕು ಅಂತ ಮಾಡೋದಲ್ಲ. ಆಯ್ತಾ ಅಲ್ವಮ್ಮ 3 ರೌಂಡು? ಆಯ್ತು ಕನ್ನಡಿ. ದೇವ್ರ ಕಾಣಿಕೆ ಹಾಕ್ಬಿಟ್ಟು ಹೋಗೋಣ. ನಡಿ, ಪ್ರಸಾದ ತಿನ್ಕೊಂಡು. ಸರಿ ಬಾ, ಆಯ್ತು. ಎಲ್ಲ ಆಯ್ತು. ಹಂಗ ಸುಸನ್ ಬೇಡ, ಅಷ್ಟು ಕಷ್ಟಪಟ್ಟು ಮಾಡಿದ್ಯಾ. ಆಯ್ತು ಬಿಡು, ನಡಿ. ಅಲ್ಲಿ ಪಾನಿಪುರಿ ಅದ ತಿನ್ನ ನಡಿಯಮ್ಮ. ಬಂಗಾರಿ, ಕಬ್ಬಿನ ಸಾರು ಕುಡಿಯೋದು ನಡಿ. ಕುಡಿದ್ಬಿಟ್ಟು ಮನೆಗೆ ಹೋಗೋದ, ನನಗಂತೂ ಸಾಕಾಗೋಗದೆ. ಮನೆ ಕಬೇಕು. ಕರ್ಮ ಬಾ. ಆಯ್ತು ಅಮ್ಮ, ಅಲ್ಲಿ ಪುರಿ ಖಾರ ಸ್ವೀಟ್ ಎಲ್ಲ ಮಾಡ್ತಾರೆ, ಹೋಗೋಕೆ ತಗೊಂಡೋಗೋಣ
ಬಾ ತಗೋಗ್ದಾರ ಬಿಟ್ಟಿಯ ನೀನು. ಬಾ ಆಯ್ತು. ಬಿಸಿಲು ಆಟೋ ಗಿಟೋ ಸಿಕ್ಕವು ಕಣೆ. ಯಪ್ಪ ಸಾಕಾಗೋಯ್ತು. ಹೆಂಗೋ ಎಲ್ಲ ಚೆನ್ನಾಗಾಯ್ತಲ್ಲಮ್ಮ. ನಾಳೆಗೆ ಹೋಗ್ಬೇಕಲ್ಲಮ್ಮ ಹಾಸ್ಟ್ಲಿಗೆ. ನಾಳೆ ಸಡಿ ಜ್ವರ ಬಂದಂಗೆ ಆಯ್ತದೆ. ಇನ್ನೊಂದು 4 ದಿನ ಬಿಟ್ಕೊಂಡು ಹೋಗುವ ಯಾಕು. ಕಾಲೇಜಿಗೆ ಸೇರ್ಸಕ್ಕಿಲ್ವಾ? ಅದೇ ಎಲ್ಲ ಸೇರ್ಕೊತಿದಾರ. ಇನ್ನೇನು ದುಡ್ಡು ಎತ್ಕೊಬಂದು ಮಡಿಕೊಬಿಟ್ಟು ಇನ್ಯಾವಾಗ ಸೇರಿಸಿ ಹೋಗೋದು ಬಿಡಿ. ನಾನು 4-5 ದಿನ ಅವೇನು ಚಿನ್ನು ಯಾವಾಗ ಗೊತ್ತಿದೆ ಅವಾಗ ಹೋಗೋದಪ್ಪ. ಅವ್ರ ಜೊತೆನೇ ಹೋಗೋದು ಬಿಡು. ಅವಳು ಪಾಸ್ ಆಗಿದ್ದಾಳ? ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೋಳೆ ನೋಡು. ಅವಳು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೋಳೆ. ನೀನು ನೋಡು ಬರೀ ಜಸ್ಟ್ ಪಾಸ್ ಆಗಿದೆಯಲ್ವಾ. ಅಯ್ಯೋ ಅಮ್ಮ, ಯಾವುದೋ ಒಂದು ಪಾಸ್ ಆಗಿನಲ್ಲ ಅದಕ್ಕೆ ಖುಷಿ ಪಡು. ಹೆಂಗೋ ಆ ದೇವರು ಕಣ್ಬಿಟ್ಟು ಪಾಸ್ ಮಾಡೋದು ನನ್ನ. ಗೊತ್ತಾ, ನನಗೂ ಭಯ ಆಗ್ಬಿಟ್ಟಿತ್ತು ಪಾಸ್ ಆಗೋನೋ ಇಲ್ವೋ ಅಂತ. ಹೆಂಗೋ ಪಾಸ್ ಆಗಿ ಕಾಲೇಜ್ಗೆ ಹೋಯ್ತೀನಲ್ಲ ಅದೇ ಖುಷಿ. ಫಸ್ಟ್ ಬಂದ್ರೇನು ಸೆಕೆಂಡ್ ಪಿ ಸಿ ಫಸ್ಟ್ ಕ್ಲಾಸ್ ಬರೋಕಾಯ್ತದ ಬಿಡು. ಆಗ್ಲಿ ಹಿಂಗೆ ಅರ್ಕ ಓದ್ಕೊತೀನಿ, ಆಗ ಫಸ್ಟ್ ಕ್ಲಾಸ್ ಬರ್ತೀನಂತೆ. ಸರಿ ಸರಿ ಆಯಿತು, ಚೆನ್ನಾಗಿ ಓದು. ಇರು ಅಮ್ಮಗೆ ಚಿನ್ನು ಹೋಯ್ತಲ್ಲ ಯಾವಾಗ ಕೇಳ್ಕೊಬತ್ತೀನಿ, ಆವಾಗಲೇ ಹೋದ್ರಾಯ್ತು ನಾವೇ. ಸರಿ ಕಣಮ್ಮ ಆಯಿತು. ಪ್ರಸಾದ ಒಂದೇನು ಸ್ವಲ್ಪ ಕೊಟ್ಟಿದ್ದು ಹೋಗೇನಾರು ಮಾಡಿ ತಿನ್ನಕ್ಕೆ. ನೇಯ್ ಕಬ್ಬನ್ ಜ್ಯೂಸ್ ಕುಡ್ದಿದ್ದಿ, ಪಾನಿಪುರಿ ಅಂತೆ ಅದಂತೆ ಇದಂತೆ ತಿಂದಿದ್ದಿ, ಈಗ ಕಡ್ಲೆಪುರಿ ತಂದು ತಿಂದಿದ್ದಿ. ನಿನ್ಗೇನು ಬಂದಿರೋದು ಎಟ್ಟೆ ಹೊಟ್ಟೆ ಅಂತಿದ್ದಿಲ್ಲ ಅಳೆಯ. ಏ ಅಮ್ಮವು ಅದು ಇನ್ನೂ ಇರ್ತದೆ ಹೊಟ್ಟೆಲಿ. ಕರ್ಗೋಯ್ತಕ್ಕಂತ ಹೋಗು ನಡ್ಕೊ ಬರೋದಕ್ಕೆ. ಆಟ ಇಲ್ಲ ಇಲ್ಲ ಅಂತ ನಡ್ಸ್ಕೊಬಂದೆ. ಕರ್ಗೋಯ್ಕಿವ ಎಲ್ಲವ ತಿಂದಿತ್ತಲ್ಲವ, ಹೊಟ್ಟೆ ಸಿತಾದೆ. ಹೋಗು ಏನಾರು ಮಾಡೋಗು. ತಡಿ, ನನಗೂ ನಡ್ಕೊಬಂದು ಸುಸ್ತಾಯ್ತು. ಆಮೇಲೆ ಮಾಡ್ಕೊಂಡಾಯ್ತು ತಡಿನೇ. ನನಗೆ ಗೋಸಿ ರೆಸ್ಟ್ ತಗೋಬೇಕು. ಇನ್ನು ನಾನೇ ನೀನು ಹೋದ್ಮೇಲೆ ಕೆಲ್ಸಕ್ಕೆ ಹೋಯ್ತೀನಿ. ನೀನು 1 ಗಂಟೆ ಮನೇಲಿ ಇರ್ತೀನಿ. ಹಂಗು ನಿಮ್ಮ ಅಪ್ಪ ನಾನು ಮಾತ್ರ ಕೆಲ್ಸಕ್ಕೆ ಹೋಗ್ಬೇಕು, ನೀನು ಮನೇಲಿ ಇದೆಯಾ ಅಂತ ಬೈತಿದ್ದ. ಹಂಗಾರಿ ಹೋದ್ಮೇಲೆ ಹೋಯ್ತೀನಿ ಹೋಗು ಅಂತ ಪೂಸಿ ಮಾಡಿ ಕಳ್ಸೀನಿ. ಅಪ್ಪಂಗೆ ಏನಾರು ತಿಂಡಿ ತಗೊಬನ್ನುವೆ. ವಾ ತಾಯಿ, ಅಲ್ಲಿ ಕಳ್ಳೆಪುರಿ ತಂದಿದ್ಯಲ್ಲ ತಿನ್ನು. ತಿರ್ಗಾ ತಿಂಡಿ ಬೇರೆ ಅಂತೆ. ಚೀಟಿ ದುಡ್ಡು ಎತ್ಕೊಂಡಿದ್ದಲ್ಲ ಬರೀ ನಿಂಗೆ ತಿಂಡಿಗೆ ಆಯ್ತದಪ್ಪ. ನಾನು ಹಾಸ್ಟ್ಲಿಗೆ ಹೋದಾಗ ನನಗೂ ಕಾಸು ಕೊಡು. ಖರ್ಚಿಗೆ ಬೇಡವಾ? ಎಂತ ಕಾಸು ಕೊಟ್ಟವ್ರು ಎತ್ತಕ್ಕೆ ನಿಂಗೆ ಕಾಸು? ಆಮೇಲೆ ಬುಕ್ಕು ಬೈಂಡು ಪೆನ್ನು ಅಂದ್ಕೊಂಡು ಬೇಡವಾ? ಎಲ್ಲ ನಾನೇ ತಗೊಟ್ಬಿಟ್ಟು ಬರ್ತೀನಿ ನಡಿ. ಆಮೇಲೆ ಕಾಲೇಜ್ಗೆ ಬೇರೆ ಯೂನಿಫಾರ್ಮು, ಅದಕ್ಕೂ ಯೂನಿಫಾರ್ಮ್ ಹೊಲಿಸ್ಬೇಕು. ಅದಕ್ಕೆ ತಾನೇ ದುಡ್ಡು ಎತ್ಕೊಂಡಿರೋದು. ನಡಿ ಆಯಿತು, ಏನೋ ಮಾಡಿದ್ರಾಯ್ತು. ಆಮೇಲೆ ಅಲ್ಲಿ ಭವ್ಯ ಇದ್ಲಲ್ಲ, ಅವಳು SLC ತಾನೇ. ಅವಳ ಫೋನ್ ನಂಬರ್ ಇಲ್ವಾ? ಕೇಳಬೇಕಿತ್ತು ಪಾಸ್ ಆಯ್ತು ಹೆಂಗೆ ಏನು ಅಂತ. ಅವಳು ಪಾಸ್ ಆಗಲಿ ಬಿಡ್ಲಿ, ನಂಗೆ ಅದು ಕಟ್ಕೊಂಡು ನಿನ್ಗೇನು ತುಂಬ ಬಾಯಿ ಮುಚ್ಕೊಂಡಿರು. ಅವಳು ಹೆಸ್ರು ಎತ್ಬೇಡ, ನಾನು ಮುಂದ್ಗಡೆ ಅವಳು ಕಂಡ್ರೆ ಆಯ್ತು ನನಗೆ. ಅಷ್ಟೊಂದು ಅಂಟ್ಕೊಂಡಿದ್ರಿ. ಸುಮ್ಮನೆ ಆಯಿತು. ಸರಿ ಬಿಡು. ಮತ್ತೆ ಹಾಯ್ ಫ್ರೆಂಡ್ಸ್, ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ಮತ್ತೆ ಒಬ್ರದ್ದು ಆ್ಯನಿವರ್ಸರಿ ಇದೆ. ನೆಲಮಂಗಲದಿಂದ ಹೇಮಲತಾ ಮತ್ತು ರಾಜು, ನಿಮ್ಮಿಬ್ರಿಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ, ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಇಬ್ರು ಖುಷಿಯಿಂದ 100 ಕಾಲ ಬಾಳಿ. ಆ ದೇವರು ನಿಮಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಕಮೆಂಟ್ ಮಾಡಿದ್ದಕ್ಕೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.